ಎಂಇಎಸ್ ಪುಂಡರ ಪುಂಡಾಟಿಕೆ ಮತ್ತೆ ಜಾಸ್ತಿ ಆಗಿದೆ. ಇದು ಉಭಯ ರಾಜ್ಯಗಳ ನಡುವೆ, ಕರ್ನಾಟಕ ಮತ್ತು ಮಹಾರಾಷ್ಟ್ರದ ನಡುವೆ ಉದ್ವಿಗ್ನ ಪರಿಸ್ಥಿತಿಯನ್ನು ಕೂಡ ನಿರ್ಮಾಣ ಮಾಡಿದೆ. ಸರ್ಕಾರ ಬಹಳ ಮುಖ್ಯವಾಗಿ ಶಕ್ತಿ ಯೋಜನೆ ಮೂಲಕವಾಗಿ ಹೆಣ್ಣುಮಕ್ಕಳು ಫ್ರೀ ಬಸ್ನಲ್ಲಿ ಓಡಾಡಬಹುದು ಅನ್ನುವಂಥ ಒಂದು ಗ್ಯಾರಂಟಿಯನ್ನು ಕೊಟ್ಟು ಹೆಣ್ಣುಮಕ್ಕಳ ಸಬಲೀಕರಣಕ್ಕೆ ಬೇಕಾದಂಥ ಕೆಲಸವನ್ನು ಮಾಡ್ತಾ ಇದೆ. ಆದರೆ ಇದೇ ಫ್ರೀ ಬಸ್ ಗ್ಯಾರಂಟಿ ಯೋಜನೆ ದುರುಪಯೋಗದಿಂದ ಎರಡು ರಾಜ್ಯಗಳ ಮಧ್ಯೆ ಈಗ ಗಲಾಟೆ ಎತ್ತಿರುವಂಥದ್ದು. ಕರ್ನಾಟಕ ಮತ್ತು ಮಹಾರಾಷ್ಟ್ರದ ಗಡಿಯಲ್ಲಿ ಉದ್ವಿಗ್ನ ಸ್ಥಿತಿ ನಿರ್ಮಾಣ ಆಗಿದೆ. ಕರ್ನಾಟಕದ ಬಸ್ಗಳಿಗೆ ಮಹಾರಾಷ್ಟ್ರದಲ್ಲಿ, ಮಹಾರಾಷ್ಟ್ರದ ಬಸ್ಗಳನ್ನು ಕರ್ನಾಟಕದಲ್ಲಿ ತಡೆದು ಈಗ ಗಲಾಟೆ ಎಬ್ಬಿಸಲಾಗ್ತಾ ಇದೆ. ಕನ್ನಡ ಮರಾಠಿ ಸಮರ ಶುರುವಾಗಿದ್ದು ರಾಜ್ಯಾದ್ಯಂತ ಪ್ರತಿಭಟನೆಯ ಕಿಚ್ಚು ಜೋರಾಗಿದೆ. ಬೆಳಗಾವಿಯಲ್ಲಿ ಮಹಾರಾಷ್ಟ್ರದ ಎಂಇಎಸ್ ಪುಂಡರ ಹಾವಳಿಗೆ ಕೊನೆನೇ ಇಲ್ಲ. ಸುಮ್ನೆ ಕಾಲ್ ಕೆರ್ಕೊಂಡು ಕರ್ನಾಟಕದ ವಿಷಯದಲ್ಲಿ, ಕನ್ನಡಿಗರ ವಿಷಯದಲ್ಲಿ ಗಡಿ ಗಲಾಟೆ ಎಬ್ಬಿಸೋದ್ರಲ್ಲಿ ಎಂಇಎಸ್ ಪುಂಡರು ಎತ್ತಿದ ಕೈ. ಇದಕ್ಕೆ ಸಾಕ್ಷಿ ಈ ಹಲ್ಲೆ ದೃಶ್ಯ. ನೋಡಿ ಹೇಗೆ ಎಂಇಎಸ್ ಪುಂಡರು ಕರ್ನಾಟಕದ ಸಾರಿಗೆ ಬಸ್ ಕಂಡಕ್ಟರ್ ಮೇಲೆ ಹಲ್ಲೆ ಮಾಡ್ತಿದ್ದಾರೆ ಅಂತ. ಅಡ್ಡ ಬಂದ ಡ್ರೈವರ್ ಮೇಲೂ ಮನಸೋಗಿಚ್ಚೆ ದಾಳಿ ಮಾಡಿದ್ರು. ಎಂಇಎಸ್ ಪುಡಾರಿಗಳು ಹೀಗೆ ಹಲ್ಲೆ ಮಾಡೋದಕ್ಕೆ ಕಾರಣ ಅಪ್ರಾಪ್ತ ಮರಾಠಿ ಯುವತಿ. ನಿನ್ನೆ ಮಧ್ಯಾಹ್ನ 12:30 ಸುಮಾರಿಗೆ ಬೆಳಗಾವಿಯ ಸಣ್ಣ ಬಾಳೆ ಕುಂದ್ರಿಗೆ ಬರ್ತಿದ್ದ ಯುವತಿ ಶಕ್ತಿ ಯೋಜನೆಯಡಿ 2 ಫ್ರೀ ಟಿಕೆಟ್ ತಗೊಂಡಿದ್ಲು. ಕಂಡಕ್ಟರ್ಗೆ ಒಂದು ಆಧಾರ್ ಕಾರ್ಡ್ ತೋರಿಸಿದ್ಲು. ಇನ್ನೊಂದು ಟಿಕೆಟ್ ಯಾರಿಗೆ ಅಂದಾಗ ಹಿಂದೆ ಕೂತಿದ್ದಾರೆ ಅಂತ ಕತೆ ಹೊಡೆದ್ಲು. ಆಮೇಲೆ ನೋಡಿದ್ರೆ ಆಕೆಯ ಜೊತೆಗಿದ್ದ ಹುಡುಗನಿಗೆ ಫ್ರೀ ಬಸ್ ಯೋಜನೆಯ ಟಿಕೆಟ್ ತಗೊಂಡಿದ್ದು ಗೊತ್ತಾಯ್ತು. ಬಸ್ನಲ್ಲಿ ಎಲ್ಲರ ಎದುರೇ ಅಪ್ರಾಪ್ತ ಹುಡುಗಿಗೆ ಕಂಡಕ್ಟರ್ ಕ್ಲಾಸ್ ತಗೊಂಡ್ರು. ಸುಳ್ಳು ಹೇಳ್ತೀಯಾ, ಸಿಕ್ಕಾಕೊಂಡ್ರೆ ನನ್ನ ಕೆಲಸನೂ ಹೋಗುತ್ತೆ, ಟಿಕೆಟ್ ತಗೋ ಅಂತ ಕನ್ನಡದಲ್ಲಿ ಗದರಿಸಿದ್ರು. ಅಷ್ಟಕ್ಕೆ ಸಿಟ್ಟಿಗೆದ್ದ 16-17 ವರ್ಷದ ಅಪ್ರಾಪ್ತ ಹುಡುಗಿ ಮರಾಠಿಯಲ್ಲಿ ಮಾತಾಡು, ಹಾಗೆ ಹೀಗೆ ಅಂತ ಗಲಾಟೆ ಎಬ್ಬಿಸಿದ್ದಾಳೆ. ಅಪ್ರಾಪ್ತ ಹುಡುಗಿ ಜೊತೆಗಿದ್ದ ಯುವಕ ಸಣ್ಣ ಬಾಳೆ ಕುಂದ್ರಿಯಲ್ದಿದ್ದ ಹುಡುಗರನ್ನೆಲ್ಲ ಕರೆಸಿ ಕನ್ನಡ ಮರಾಠಿ ಭಾಷೆ ಜಗಳ ಅಂತ ಸುಳ್ಳು ಕತೆ ಕಟ್ಟಿ ಹಲ್ಲೆ ಮಾಡಿಸಿದ್ದಾನೆ. ಅವರು ಒಂದು ಹುಡುಗ ಒಂದು ಹುಡುಗಿ ಇದ್ರು. ಒಂದು ಹುಡುಗ ಒಂದು ಹುಡುಗಿ ಇದ್ದ ತಕ್ಷಣ ಈಗ ಒಂದು ಫ್ರೀ ಟಿಕೆಟ್ ಹುಡುಗನಿಗೆ ಕೊಟ್ರೆ ನಾನು ಸಸ್ಪೆಂಡ್ ಆಗ್ತೀನಿ. ಕೊಟ್ಟ ತಕ್ಷಣ ಮತ್ತೆ ಆಮೇಲೆ ಇನ್ನೊಬ್ರು ಯಾರೋ ಮಾತು ಕೇಳಿದೆ, ಇಲ್ಲದಾರ ಅವ್ರದ್ದು ಟಿಕೆಟ್ ಕನ್ಸರಿ ಕೊಟ್ರೆ ನಾನು ಸಸ್ಪೆಂಡ್ ಆಗ್ತೀನಿ, ನೀವು ಹಂಗೆಲ್ಲ ಮಾಡಬಾರ್ದ ಮಾತು ಅಂದ್ರಿ. ನೀನು ಶಾಣೆ ಇದೆ ಹುಚ್ಚದ ಅಂತ ಎಷ್ಟು ಅಂದಿದ್ದೆ. ನೀನು ಮರಾಠಿ ಮಾತಾಡು, ನನಗೆ ಮರಾಠಿ ಬರಲ್ಲ ಅಂತ ನಾನಂದೆ. ನೀನು ಮರಾಠಿ ಮಾತಾಡಬೇಕು. ಗಾಯಾಳು ಕಂಡಕ್ಟರ್ ಮಹದೇವಪ್ಪನವರ ದೂರಿನ ಮೇರೆಗೆ ಬೆಳಗಾವಿ ಪೊಲೀಸರು ಹಲ್ಲೆ ಮಾಡಿದ 3 ಆರೋಪಿಗಳನ್ನ ರಾತ್ರೋರಾತ್ರಿ ಎತ್ತಾಕೊಂಡು ಬಂದ್ರು. ಮೆಡಿಕಲ್ ಚೆಕಪ್ ಮಾಡಿಸಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಿದ್ರು. ಸ್ಥಳೀಯ ಜಡ್ಜ್ ಅವರ ಸೂಚನೆ ಮೇರೆಗೆ ಬೆಳಗಾವಿ ಜೈಲಿಗೆ 3ರನ್ನು ರಾತ್ರಿನೇ ಶಿಫ್ಟ್ ಮಾಡಲಾಯಿತು. ಬಸ್ ಹೋದಾಗ ಒಬ್ಬರು ಹುಡುಗಿ ಜೊತೆಗೆ ಅವರು ಜಗಳ ಆಗಿದೆ. ಇದರಲ್ಲಿ ಜಗಳ ಹೇಗೆ ಆಗಿದೆ, ಅವರು ಬೇರೆ ಭಾಷೆಯಲ್ಲಿ ಮಾತಾಡಿದ್ದಾರೆ, ಮತ್ತು ಇನ್ನೊಂದು ಪಾರ್ಟಿ ಅವರು ಬೇರೆ ಭಾಷೆಯಲ್ಲಿ ಮಾತಾಡಿದ್ದಾರೆ. ಅವ್ರ ನಡುವೆ ಸ್ವಲ್ಪ ಇಶ್ಯೂ ಈ ಥರ ಬಂದಿದೆ. ನೀವು ಏನು ಮಾತಾಡ್ತಾ ಇದ್ರಿ ನನಗೆ ಅರ್ಥ ಆಗ್ತಾ ಇಲ್ಲ. ಸೊ ಈ ಪ್ರಾಬ್ಲಮಿಂದ ಇದು ಇಶ್ಯೂ ಕ್ರಿಯೇಟ್ ಆಗಿದೆ. ಮತ್ತು ಆಮೇಲೆ ಕುಂದ್ರದಲ್ಲಿ ಇದು ಗಲಾಟೆ ಆಗಿದೆ. ಹಲ್ಲೆಕೋರರು ಅರೆಸ್ಟ್ ಆಗ್ತಿದ್ದಂತೆ ಹೊಸ ಟ್ವಿಸ್ಟ್. ಕಂಡಕ್ಟರ್ ಮೇಲೆ ಫೋಕ್ಸೋ ಕೇಸ್ ಅಡಿ ದೂರು. ಅಚ್ಚರಿ ಅನಿಸಿದ್ರು ಇದೇ ಸತ್ಯ. ಅಪ್ರಾಪ್ತ ಹುಡುಗಿ ಪರವಾಗಿ ಆಕೆಯ ತಾಯಿ ಕಂಡಕ್ಟರ್ ಮೇಲೆ ದೂರು ಕೊಟ್ಟಿದ್ದಾರೆ. ನನ್ನ ಮಗಳ ಜೊತೆ ಕಂಡಕ್ಟರ್ ಅಸಭ್ಯವಾಗಿ ವರ್ತಿಸಿದ, ಬಸ್ನಲ್ಲಿ ಎಲ್ಲರ ಎದುರೇ ಕೆಟ್ಟದಾಗಿ ನಡ್ಕಂಡ ಅಂತ ದೂರು ಕೊಟ್ಟಿದ್ದಾರೆ. ಅದು ರಾತ್ರಿ 11 ಗಂಟೆ ಬಳಿಕ. ದೂರು ಕೊಡ್ತಿದ್ದಂತೆ ಬೆಳಗಾವಿಯ ಮಾರಿಹಾಳ ಇನ್ಸ್ಪೆಕ್ಟರ್ ಮೇಲಾಧಿಕಾರಿಗಳಿಗೆ ಮಾಹಿತಿ ಇಲ್ಲದೆ ಕಂಡಕ್ಟರ್ ಮಹದೇವಪ್ಪ ಮೇಲೆ ಫೋಕ್ಸೋ ಕೇಸ್ ದಾಖಲಿಸಿದ್ದಾರೆ. ಫೋಕ್ಸೋ ಕೇಸ್ ನಡಿ ಎಫ್ಐಆರ್ ಹಾಕಿ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗೆ ವರದಿ ಕೊಟ್ಟಿದ್ದಾರೆ. ಆ ಹುಡುಗಿ ಮೈನರ್ ಇದ್ದಾಳೆ, ಅದಕ್ಕೆ ಅವ್ರ ಕಡೆಯಿಂದ ಕೂಡ ಒಂದು ಕೇಸ್ ಕೊಟ್ಟಿದ್ದಾರೆ. ನನ್ನ ಜೊತೆಗೆ ಮಾತಾಡಿದಾಗ ಅವರು ಹೀಗೆ ಹಾಗೆ ಮಾತಾಡಿದರೆ, ಹಾಗೆ ಬೇರೆ ಬೇರೆ ಆ್ಯಕ್ಷನ್ ತೋರಿಸಿದ್ದಾರೆ ಅಂತ ಆ ಪ್ರಕಾರ ಅವರು ಕಂಪ್ಲೇನ್ ಮಾಡಿದ್ದಾರೆ. ಆ ಥರ ಏನೂ ಇಲ್ಲ. ಒಂದು ಸರಿ ಕೇಸ್ ರಿಜಿಸ್ಟ್ರೇಟ್ ಆದರೆ ಅವ್ರ ಮೇಲೆ ಸಜಾ ಬರುತ್ತೆ, ಅವ್ರ ಮೇಲೆ ಪನಿಷ್ಮೆಂಟ್ ಬರುತ್ತೆ. ನಾವು ತನಿಖೆ ಮಾಡ್ತೀವಿ, ನಿಜವಾಗಲೂ ಏನಿದೆ ಆ ಪ್ರಕಾರ ನಮ್ಮ ಕೇಸ್ದಲ್ಲಿ ಆಮೇಲೆ ನಾವು ತೋರಿಸ್ತೀವಿ. ಆ ಪ್ರಕಾರ ನಾವು ಚಾರ್ಜ್ ಶೀಟ್ ಮಾಡ್ತೀವಿ. ಮರಾಠಿ ಬರಲ್ಲ ಅಂದಿದ್ದಕ್ಕೆ ಗಲಾಟೆ ಆಗಿದ್ದು ನಿಜ. ಪೋಕ್ಸೋ ಕೇಸ್ ಬೋಗಸ್ ಅಂದ್ರು ಸಾರಿಗೆ ಸಚಿವ.
ಕರ್ನಾಟಕದಲ್ಲಿದ್ದವರು ಕನ್ನಡ ಮಾತನಾಡಲೇಬೇಕು. ಅದನ್ನ ಬಿಟ್ಟು ಪುಂಡಾಟಿಕೆ ಮಾಡೋರನ್ನ ಗಡೀಪಾರು ಮಾಡಬೇಕು ಅಂತ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಗುಡುಗಿದ್ರು. ಜೊತೆಗೆ ಫೋಕ್ಸೋದಡಿ ಬೇಕಂತಲೇ ದೂರು ಕೊಟ್ಟಿದ್ದಾರೆ. ಫೋಕ್ಸೋ ಕೇಸ್ ಬೋಗಸ್ ಬಿಡಿ ಅಂದ್ರು ಸಚಿವ ರಾಮಲಿಂಗಾರೆಡ್ಡಿ. ಇನ್ನೊಂದ್ ಕಡೆ ಹಲ್ಲೆಗೊಳಗಾದ ಕಂಡಕ್ಟರ್ ಮಹದೇವಪ್ಪ ಮಾತನಾಡಿ, 20 ವರ್ಷ ಸರ್ವಿಸ್ನಲ್ಲಿ ಯಾವ ಹೆಣ್ಮಕ್ಳಿಗೂ ಕೆಟ್ಟದಾಗಿ ಮಾತಾಡಿಲ್ಲ, ಈ ತರ ಸುಳ್ಳು ಕೇಸ್ ಕೊಟ್ಟಿದ್ದಾರೆ ಅಂತ ಕಣ್ಣೀರಿಟ್ರು. ತೋರಿಸಿದ್ದಾರೆ. ಅದರಿಂದ ಆತ್ಮಸ್ಥೈರ್ಯ ಇನ್ನೂ ಜಾಸ್ತಿ ಆಯ್ತು ಅವರಿಗೆ. ಹೋಗ್ಸೋಕಸ್ ಬೋಗಸ್ ಬಿಡಿ, ಬೇಕಂತ ಕೊಟ್ಟಿರ್ತಾರೆ. ಅದು ಈ ಘಟನೆ ಆದ್ಮೇಲೆ ಏನೋ ಕೊಟ್ಟಿರ್ತಾರೆ ಅಷ್ಟೇ. ಬೇಕಂತ ಈ ಘಟನೆ ಆದ್ಮೇಲೆ ಕೊಟ್ಟರೆ ಮಹತ್ವ ಇಲ್ಲ ಅದಕ್ಕೆ. ಇಲ್ಲ, ಮಾತಾಡ್ತೀನಿ, ಗೃಹ ಮಂತ್ರಿಗಳಿಗೆ ಹೇಳ್ತೀನಿ, ಆಮೇಲೆ ಅಲ್ಲಿ SP ಅವ್ರಿಗೂ ಮಾತಾಡ್ತೀನಿ, ನಮ್ಮ MD ಅವ್ರಿಗೆ ಹೇಳಿ. ಸರ್ ಏನೂ ಇಲ್ಲ ಸರ್, ನಾನು 20 ವರ್ಷ ಸರ್ವಿಸಲ್ಲಿ ಯಾವ ಮಕ್ಕಳಿಗೂ ನಾನು ಹಿಂಗೆ ಮಾತಾಡಿಲ್ಲ. ಹೆಣ್ಮಕ್ಳಿಗೆ ಅವರೇ ನಮಗೊಂದು ಬೈದು ಹೋಗ್ತಾರೆ, ಆಯ್ತಮ್ಮ ಇಲ್ಲಿ ಹೋಗು ಅಂತೇಳಿ ನಾವೆಲ್ಲ ಸಹಿಸ್ಕೊಂಡು ಹೋಗ್ತೀವಿ ಸರ್. ನೋಡೋಣ, ಅದು ಈಗಾಗಲೇ ಅದ್ರ ಬಗ್ಗೆ ತನಿಖೆ ನಡೀತಾ ಇದೆ. ನೋಡೋಣ ಏನಾದ್ರು ಪೊಲೀಸರು DC ಅವ್ರು ಮಾಡ್ತಾರೆ, ನೋಡೋಣ, ಕಾದ್ ನೋಡೋಣ. ಕಂಡಕ್ಟರ್ ರಕ್ಷಣೆಗೆ ಬಂದ ಕನ್ನಡ ಸಂಘಟನೆಗಳು. ಪೊಲೀಸ್ ಠಾಣೆ ಎದುರು ಪ್ರತಿಭಟನೆ ಹೈಡ್ರಾಮಾ. ಬಸ್ ನಿರ್ವಾಹಕನ ಮೇಲೆ ಫೋಕ್ಸೋ ಕೇಸ್ ಸಂಬಂಧ ಮಾರಿಹಾಳ ಪೊಲೀಸ್ ಠಾಣೆಗೆ ಕರವೇ ಕಾರ್ಯಕರ್ತರು ಮುತ್ತಿಗೆ ಹಾಕಿದ್ರು. ಮಹದೇವ ತಳವಾರ, ವಾಜಿದ್ ಸೇರಿ 20ಕ್ಕೂ ಹೆಚ್ಚು ಮಂದಿಯನ್ನ ಪೊಲೀಸರು ವಶಕ್ಕೆ ಪಡೆದ್ರು. ಕರ್ನಾಟಕದಲ್ಲಿ ರಾಜ್ಯ ಭಾಷೆ, ಆಡಳಿತ ಭಾಷೆ ಕನ್ನಡ. ಕನ್ನಡ ಮಾತಾಡಕ್ಕೆ ಕಲೀರಿ. ನಿಮ್ಗೆ ಅಟ್ಟ ತಾಕತ್ತಿರ್ತದೆ, ನಿಮ್ಮ ಮನ್ಯಾಗಿಂದ ಎಲ್ಲ ರೇಷನ್ ಕಾರ್ಡು, ಎಲೆಕ್ಷನ್ ಕಾರ್ಡು, ಕಾಸ್ಟ್ ಸರ್ಟಿಫಿಕೇಟು, ಸಾಲ ಸರ್ಟಿಫಿಕೇಟ್ ಎಲ್ಲರೂ ತೆಗೆದು ಹೋಗಿರಿ. ನಿಮ್ಗೆ ದಮ್ ಇತ್ತಂತಂದ್ರೆ ಅದನ್ನ ಬಿಟ್ಕೊಂಡು ಒಬ್ಬ ಕರ್ತವ್ಯ ನಿರತವಾದಂಥ ಕಂಡಕ್ಟರ್ ಮೇಲೆ ಹಲ್ಲೆ ಮಾಡ್ತಿರಲ್ಲ, ಇದನ್ನ ನಾವು ಖಂಡಿಸ್ತೀವಿ. ಅದಕ್ಕಾಗಿ ಇವತ್ತೇನು ಪೊಲೀಸರು ಅವ್ರ ಮೇಲೆ, ಆ ಕಂಡಕ್ಟರ್ ಮೇಲೆ ಕೇಸ್ ಹಾಕೊಂಡ ಒಂದು ಕ್ರಮ ಆಗೈತಲ್ಲ, ಇದನ್ನು ನಾವು ಖಂಡಿಸ್ತೀವಿ. ಬೆಳಗಾವಿಯಲ್ಲಿ ಕಂಡಕ್ಟರ್ ಮೇಲಿನ ಹಲ್ಲೆ ಖಂಡಿಸಿ ಇಂದು ಬಾಳೆಕುಂದ್ರಿ ಕ್ರಾಸ್ ಬಳಿ ಕರವೇ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ರು. ಬೆಳಗಾವಿ ಬಾಗಲಕೋಟೆ ರಸ್ತೆ ತಡೆದ ಕಿತ್ತೂರು ಕರ್ನಾಟಕ ಸೇನೆ, ಕರವೇ ಶಿವರಾಮೇಗೌಡರ ಬಣದ ಕಾರ್ಯಕರ್ತರು MES ಪ್ರತಿಕೃತಿ ದಹಿಸಿ ಘೋಷಣೆ ಕೂಗಿದ್ರು. ಬೆಳಗಾವಿ ಕಂಡಕ್ಟರ್ ಮೇಲೆ ಹಲ್ಲೆ ಖಂಡಿಸಿ ಕರವೇ ಶಿವರಾಮೇಗೌಡ ನೇತೃತ್ವದಲ್ಲಿ ಆನೇಕಲ್ ಪಟ್ಟಣದಲ್ಲಿ ಪ್ರತಿಭಟನೆ ನಡೆಸಿದ್ರು. ಪ್ರತಿಭಟನೆಗೆ ರಾಜ್ಯ ಉಪಾಧ್ಯಕ್ಷ ಲೋಕೇಶ್ ಗೌಡ ಸಾಥ್ ನೀಡಿದ್ರು. ಅಂಬೇಡ್ಕರ್ ವೃತ್ತದಿಂದ ಬಸ್ ನಿಲ್ದಾಣದವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಯಿತು. ಕೊಪ್ಪಳದಲ್ಲಿಯೂ ಪ್ರತಿಭಟನೆಯ ಕಾವು ಜೋರಾಗಿತ್ತು. ಮಹಾರಾಷ್ಟ್ರದಲ್ಲಿ ಕರ್ನಾಟಕ ಬಸ್ ತಡೆದ MES ಕಿರಾತಕರು. ಕರ್ನಾಟಕದಲ್ಲಿದ್ದಾರೆ, ಇಲ್ಲಿನ ಅನ್ನ ತಿಂತಾರೆ, ಇಲ್ಲಿನ ನೀರು ಕುಡಿತಾರೆ. ಕನ್ನಡಿಗರ ಮೇಲೆ MES ಪುಂಡರು ಅಟ್ಟಹಾಸ ಮಾಡ್ತಾರೆ. ಇಷ್ಟು ಸಾಲದು ಅಂತ ಮಹಾರಾಷ್ಟ್ರದಿಂದ ಬರ್ತಿದ್ದ ಕರ್ನಾಟಕದ ಬಸ್ಗಳನ್ನ ಮಹಾರಾಷ್ಟ್ರದ ಗಡಿಯಲ್ಲಿ MES ಪುಂಡರು ತಡೆದ್ರು. ಬಸ್ಗಳಿಗೆ MES ಧ್ವಜ ಕಟ್ಟಿ ಕಿತಾಪತಿನೂ ಮಾಡಿದ್ರು. ಯಾವಾಗ ಕರ್ನಾಟಕದ ಬಸ್ಗಳಿಗೆ ಮಹಾರಾಷ್ಟ್ರದಲ್ಲಿ ತಡೆದ್ರು, ಕರ್ನಾಟಕದಲ್ಲೂ ಮಹಾರಾಷ್ಟ್ರ ಬಸ್ಗಳಿಗೆ ಮುತ್ತಿಗೆ ಹಾಕಿದ್ದಾರೆ. ಮಹಾರಾಷ್ಟ್ರ ಬಸ್ಗಳ ಮೇಲೆ ಜೈ ಕರ್ನಾಟಕ, ಜೈ ಕನ್ನಡ ಅಂತೆಲ್ಲ ಬರೆದು ಮಹಾರಾಷ್ಟ್ರ ಡ್ರೈವರ್ಗೂ ಕಪ್ಪು ಮಸಿ ಹಾಕಿದ ಪ್ರಸಂಗ ನಡೆಯಿತು. ಬೆಳಗಾವಿ ಮತ್ತು ಮಹಾರಾಷ್ಟ್ರ ಗಡಿಯಲ್ಲಿ ಪರಿಸ್ಥಿತಿ ಉದ್ವಿಗ್ನವಾಗಿದೆ. ಯಾವಾಗ MES ಪುಂಡರು ಏನ್ ಕಿತಾಪತಿ ಮಾಡ್ತಾರೋ ಗೊತ್ತಿಲ್ಲ. ಕರವೇ ಸಂಘಟನೆಯವರು ಮತ್ತೆ ಹೋರಾಟಕ್ಕಿಳಿದ್ರೆ ಏನಾಗುತ್ತೋ ಗೊತ್ತಿಲ್ಲ. ಹೀಗಾಗಿ ಪೊಲೀಸರು ಗಡಿಯಲ್ಲಿ ಭದ್ರತೆ ಹೆಚ್ಚಿಸಿದ್ದಾರೆ. ಮತ್ತೆ ಅಂತಾರಾಜ್ಯ ಜಗಳಕ್ಕೆಲ್ಲ ಅವಕಾಶ ಮಾಡಿಕೊಡಲ್ಲ ಅಂತಾನೂ ಎಚ್ಚರಿಕೆ ಕೊಟ್ಟಿದ್ದಾರೆ. ಈಗ ಬಹುಶಃ ಕೆಲವರು ಜನ ಬೇರೆ ರೀತಿ ತಗೊಳ್ತಾ ಇದ್ದಾರೆ, ಇದು ಇಂಟರ್ ಸ್ಟೇಟ್ ಇಶ್ಯೂ ಇದೆ ಅಂತ. ಆದರೆ ಆ ಥರ ಏನೂ ಇಲ್ಲ. ಇಟ್ ಸ್ಟಾರ್ಟೆಡ್ ಬಿಕಾಸ್ ಆಫ್ ಸಮ್ ಪರ್ಸನಲ್ ಇಶ್ಯೂ. ಆಮೇಲೆ ಮತ್ತೆ ಇದು ಭಾಷಾ ಇಶ್ಯೂ ಬಂದಿದೆ. ಮತ್ತು ಈಗನೂ ಆ ಥರ ಏನೂ ಪ್ರಾಬ್ಲಮ್ ಈಗ ಆಗ್ತಾ ಇಲ್ಲ. ದ ಪೊಲೀಸ್ ಇಸ್ ಆಲ್ವೇಸ್ ದೇರ್ ಟು ಹ್ಯಾಂಡಲ್ ಆಫ್ ಇಶ್ಯೂಸ್ ಲೈಕ್ ದೀಸ್. ಮತ್ತು ನಾವು ಸೊಲ್ಯೂಷನ್ ನಾವು ಎಲ್ಲರಿಗೂ ಕೊಡ್ತೀವಿ. ಶಕ್ತಿ ಯೋಜನೆಯಡಿ ಫ್ರೀ ಟಿಕೆಟ್ ಮಹಿಳೆಯರಿಗೆ ಅನುಕೂಲ ಆಗ್ಲಿ ಅಂತ ಸರ್ಕಾರ ಬಿಟ್ಟಿದೆ. ಅದರಲ್ಲೂ ದುರುಪಯೋಗ ಮಾಡಿಕೊಂಡು ಈ ಥರ ಅಂತಾರಾಜ್ಯಗಳ ಮಧ್ಯೆ ಗಲಾಟೆ ತಂದಿಡೋರು, ಭಾಷಾ ಸಾಮರಸ್ಯ ಕದಡಿ ಅಶಾಂತಿ ಸೃಷ್ಟಿಸೋರು ಇದ್ದಾರೆ ಅನ್ನೋದು ನಾಚಿಕೆಗೇಡಿನ ಸಂಗತಿ. ಇನ್ನು ಕಂಡಕ್ಟರ್ ಮೇಲೆ ಇದ್ದಕ್ಕಿದ್ದಂತೆ ಫೋಕ್ಸೋ ಕೇಸ್ ಹಾಕಿರೋದು ಹತ್ತಾರು ಅನುಮಾನ ಮೂಡಿಸಿದೆ. ಯಾರು ಸತ್ಯವಂತರು, ಯಾರು ಸುಳ್ಳುಗಾರರು ಅನ್ನೋದನ್ನ ಆದಷ್ಟು ಬೇಗ ಪೊಲೀಸರು ಪತ್ತೆ ಮಾಡಿ ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡಿಸೋ ಕೆಲಸ ಮಾಡಬೇಕಿದೆ. ಚಂದ್ರಕಾಂತ್ ಸುಗಂಧಿ, ನ್ಯೂಸ್ 18 ಬೆಳಗಾವಿ.
ದೇಶ ಇಬ್ಬಾಗ ಆದಾಗಲೇ ಮುಸ್ಲಿಮರು ಈ ದೇಶ ಬಿಟ್ಟು ತೊಲಗಬೇಕಿತ್ತು ಅಂತ ಹೇಳಿ ವಿವಾದವನ್ನು ಸೃಷ್ಟಿಸಿದಂತಹ ಪ್ರತಾಪ್ ಸಿಂಹಗೆ ಈಗ ಸಂಕಷ್ಟ ಎದುರಾಗಿದೆ. ಮುಸ್ಲಿಮರ ಬಗ್ಗೆ ಅವಹೇಳನಕಾರಿಯಾಗಿ ಹೇಳಿಕೆ ನೀಡಿದ್ದಕ್ಕೆ ಎಫ್ಐಆರ್ ದಾಖಲಿಸಲಾಗಿದೆ. ಇದರ ವಿರುದ್ಧ ಯತ್ನಾಳ್ ಬಣ ಹೋರಾಟಕ್ಕೂ ಕೂಡ ಸಜ್ಜಾಗಿದೆ. ಮುಸಲ್ಮಾನರಿಗೆ 1947ರಲ್ಲಿ ಅವ್ರ ಪ್ರತ್ಯೇಕ ರಾಷ್ಟ್ರವನ್ನು ನಾವು ಕೊಟ್ಟಾಗೋಯ್ತು. ಪುರ್ಸೋತಿಲ್ಲದೆ ಮಕ್ಕಳು ಉಡ್ಸೋದು ಬಿಟ್ರೆ ಏನೂ ವೃತ್ತಿ ಇಲ್ಲ. ಪ್ರತಾಪ್ ಸಿಂಹಗೆ ಬಾಯಿ ಚಪಲ, ಐಡೆಂಟಿಟಿ ಕ್ರೈಸಿಸ್. ಬಿಜೆಪಿ ನಾಯಕ ಹಾಗೂ ಮಾಜಿ ಸಂಸದ ಪ್ರತಾಪ್ ಸಿಂಹ ಒಂದಿಲ್ಲೊಂದು ವಿಚಾರಕ್ಕೆ ಸುದ್ದಿ ಆಗ್ತಾನೆ ಇರ್ತಾರೆ. ಈಗ ಮತ್ತೊಂದು ವಿವಾದಾತ್ಮಕ ಹೇಳಿಕೆಯಿಂದ ಪ್ರತಾಪ್ ಸಿಂಹ ಮತ್ತೆ ಸುದ್ದಿಯಲ್ಲಿದ್ದಾರೆ. ಅದೇನಂದ್ರೆ ಉದಯಗಿರಿ ಠಾಣೆ ಮೇಲಿನ ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರತಾಪ್ ಸಿಂಹ ಹೇಳಿಕೆ ನೀಡುವಂತಹ ಬರದಲ್ಲಿ ಮುಸ್ಲಿಮರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ್ರು. ಈ ಹೇಳಿಕೆಗೆ ಭಾರಿ ಖಂಡನೆ ವ್ಯಕ್ತವಾಗಿದ್ದು ಪ್ರತಾಪ್ ಸಿಂಹ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ನಾನು ಕೇಳೋದು, ಮುಸಲ್ಮಾನರಿಗೆ 1947ರಲ್ಲಿ ಅವ್ರ ಧರ್ಮದ ಆಧಾರದ ಮೇಲೆ ಪ್ರತ್ಯೇಕ ರಾಷ್ಟ್ರವನ್ನು ನಾವು ಕೊಟ್ಟಾಗೋಯ್ತು. ಅವತ್ತೇ ಇಲ್ಲಿನ ಕಾನೂನು ಸುವ್ಯವಸ್ಥೆಗೆ ಅಥವಾ ಕಾನೂನು ವ್ಯವಸ್ಥೆಗೆ, ಸಂವಿಧಾನಕ್ಕೆ ಗೌರವ ಕೊಡೋಕೆ ಅವ್ರಿಗೆ ಇಷ್ಟ ಇಲ್ಲ ಅಂದರೆ ಅವತ್ತೇ ತೊಲಗ್ಬಿಡ್ಬೋದಿತ್ತು. ಇವತ್ತು ಇಲ್ಲೇ ಉಳ್ಕೊಂಡಿದ್ದಾರೆ. ಪುರ್ಸೋತಿಲ್ಲದೆ ಮಕ್ಕಳು ಉಡ್ಸೋದು ಬಿಟ್ರೆ ಏನೂ ವೃತ್ತಿ ಇಲ್ಲ. ಮುಸಲ್ಮಾನರದ್ದು ನೀವು ಯೋಚನೆ ಮಾಡಿ, ಇಡೀ ಇತಿಹಾಸ ತೆಗೆದು ನೋಡಿ. ಮುಸಲ್ಮಾನರಲ್ಲಿ ಸಾಹಸಿಗಳು ಅಂತ ಯಾರಿದ್ದಾರೆ, ಆ ಶೌರ್ಯವನ್ನು ಪ್ರದರ್ಶನ ಮಾಡಿದವರು ಯಾರಿದ್ದಾರೆ? ಮುಸಲ್ಮಾನರದಲ್ಲಿ ಇವತ್ತು ಈಗ ಚಾವ ಅಂತ ಒಂದು ಸಿನಿಮಾ ಬಂದಿರೋಂಥದ್ದು ನೋಡಿ, ಶಾಮಾಜಿ ಮಹಾರಾಜರದ್ದು. ಟ್ರ್ಯಾಪ್ ಮಾಡೋದು, ಅವ್ರು ಹಿಡಿಯೋದು, ಚಿತ್ರಹಿಂಸೆ ಕೊಡೋದು. ಕ್ರೌರ್ಯಕ್ಕೂ ಶೌರ್ಯಕ್ಕೂ ಬಹಳ ವ್ಯತ್ಯಾಸವಿದೆ. ಮುಸಲ್ಮಾನರಲ್ಲಿರೋದು ಕ್ರೌರ್ಯ ಮಾತ್ರ, ಶೌರ್ಯ ಅವ್ರ ಹತ್ರ ಇಲ್ಲ. ಇದು ಮಹಾರಾಜರ ಹತ್ರ ಶೌರ್ಯ ಅನ್ನೋದಿತ್ತು, ಮುಸಲ್ಮಾನ ರಾಜರ ಹತ್ರ ಇದ್ದಿದ್ದು ಕ್ರೌರ್ಯ. ಇನ್ನು ಅವ್ರನ್ನ ಫಾಲೋ ಮಾಡೋಂಥವ್ರು, ಅವ್ರ ಹತ್ರ ಕ್ರೌರ್ಯ ಬಿಟ್ಟರೆ ಶೌರ್ಯ ಯಾವತ್ತೂ ಇರಲ್ಲ. ದೇಶ ಇಬ್ಬಾಗ ಆದಾಗ್ಲೇ ಮುಸ್ಲಿಮರು ಈ ದೇಶವನ್ನ ಬಿಟ್ಟು ತೊಲಗಬೇಕಿತ್ತು. ಇಲ್ಲಿ ಉಳ್ಕೊಂಡವರು ಮಕ್ಕಳನ್ನ ಹುಟ್ಟಿಸೋದ್ ಬಿಟ್ಟು ಬೇರೇನ್ ಮಾಡ್ತಿದ್ದಾರೆ ಅಂತೆಲ್ಲ ಪ್ರತಾಪ್ ಸಿಂಹ ಮಾತನಾಡಿದ್ರು. ಮೈಸೂರು ಯುವ ಕಾಂಗ್ರೆಸ್ ಮುಖಂಡ ಸೈಯದ್ ಅಬ್ರರ್ ಉದಯಗಿರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ರು. ಈಗ ಪ್ರತಾಪ್ ಸಿಂಹ ಮೇಲೆ ಎಫ್ಐಆರ್ ದಾಖಲಾಗಿದೆ. ಬಿಎನ್ಎಸ್ ಕಾಯ್ದೆಯ ಸೆಕ್ಷನ್ 196 ಅಡಿ ಎಫ್ಐಆರ್. ಆರೋಪ ಸಾಬೀತಾದ್ರೆ 3 ವರ್ಷದವರೆಗೆ ಜೈಲು. ಪ್ರತಾಪ್ ಸಿಂಹ ವಿರುದ್ಧ ಬಿಎನ್ಎಸ್ 2023 ಕಾಯ್ದೆಯ ಸೆಕ್ಷನ್ 196 ರ ಅನ್ವಯ ಕೇಸ್ ದಾಖಲಾಗಿದೆ. ಧರ್ಮ, ಜನಾಂಗ, ಭಾಷೆ, ಜನ್ಮಸ್ಥಳ ವಿರುದ್ಧ ಮಾತನಾಡಿದ್ದು, ಸಮಾಜದ ಶಾಂತಿ ಕದಡುವ ಹಾಗೂ ಕೋಮುಗಲಭೆ ಸೃಷ್ಟಿಸುವಂತಹ ಭಾಷಣ ಮಾಡಿದ್ರು ಅಂತ ಕೇಸ್ ಆಗಿದೆ. ಆರೋಪ ಸಾಬೀತಾದ್ರೆ ಅಪರಾಧಿಗೆ 1 ದಿನದಿಂದ 3 ವರ್ಷದವರೆಗೆ ಕಾರಾಗೃಹ ಶಿಕ್ಷೆ ಆಗಬಹುದು. ಪ್ರತಾಪ್ ಸಿಂಹ ಅವರು ಈ ರೀತಿ ಹೇಳಿಕೆಗಳನ್ನ ಕೊಡ್ತಿರೋದು ಇದೇ ಮೊದಲೇನಲ್ಲ. ಈ ಹಿಂದೆಯೂ ಕೂಡ ಸಾಕಷ್ಟು ಬಾರಿ ಪ್ರತಾಪ್ ಸಿಂಹ ನಾಲಿಗೆ ಗೆಲ್ದೆ ನುಡಿದಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ವಿಚಾರದಲ್ಲೂ ಕೂಡ ಪ್ರತಾಪ್ ಸಿಂಹ ಹಗುರವಾಗಿ ಮಾತನಾಡಿದ್ದಾರೆ. ಇದೀಗ ಈ ಹೇಳಿಕೆಗೆ ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಕಿಡಿಕಾರಿದ್ರು. ಮುಸ್ಲಿಂ ಸಮುದಾಯನ ಮಾತೆತ್ತಿದ್ರೆ ಟಾರ್ಗೆಟ್ ಮಾಡ್ತಾನೆ. ಪ್ರತಾಪ್ ಸಿಂಹಗೆ ಬಾಯಿ ಚಪಲ, ಐಡೆಂಟಿಟಿ ಕ್ರೈಸಿಸ್ಸು. ಈಗ ಮಾಜಿ MP ಆಗೋಗಿದ್ದಾನೆ. ನೆಕ್ಸ್ಟ್ ಕ್ಷೇತ್ರ ಕೂಡ ಸಿಗಲ್ಲ. ML ಆಗೋ ಯೋಗ್ಯತೆ ಆತನಿಗೆ ಅಸಲಿಲ್ಲ. ಮಾತೆತ್ತಿದ್ರೆ ನಮ್ಮ CM ಸಾಹೇಬ್ರನ್ನ ಅದೇನೋ ಲಜ್ಜೆಗೆಟ್ಟ ಅಂತ ಮಾತಾಡ್ತಾನೆ. ನಿನಗೆ ಕಾಮನ್ ಸೆನ್ಸ್ ಇದೆಯಾ ಒಂದು ಹಿರಿಯರ ಬಗ್ಗೆ ಮಾತಾಡುವಾಗ? ಉದಯಗಿರಿ ಗಲಭೆಯಾದ ದಿನವೇ ಸ್ಥಳಕ್ಕೆ ಹೋಗಿದ್ರು ಪ್ರತಾಪ್ ಸಿಂಹ. ಆಗ ಪೊಲೀಸರು ಅಲ್ಲಿಂದ ವಾಪಸ್ ಕಳಿಸಿದ್ರು. ಆಮೇಲೆ ವಿಪಕ್ಷ ನಾಯಕ ಅಶೋಕ್ ಅವರನ್ನ ಕರ್ಕೊಂಡು ಪ್ರತಾಪ್ ಸಿಂಹ ಉದಯಗಿರಿಗೆ ಲಗ್ಗೆ ಹಾಕಿದ್ರು. ಈಗ ಕೋಮು ಭಾಷಣ ಮಾಡಿ ಕೇಸ್ ಹಾಕಿಸಿಕೊಂಡಿದ್ದಾರೆ. ಕೋರ್ಟ್ನಲ್ಲಿ ಏನಾಗುತ್ತೆ ಅನ್ನೋದೇ ಸದ್ಯಕ್ಕಿರೋ ಕುತೂಹಲ. ಆನಂದ್ KS, ನ್ಯೂಸ್ 18 ಮೈಸೂರು. ಇನ್ನು ರಾಜ್ಯ ಬಿಜೆಪಿಯಲ್ಲಿ ಬಣಬಡಿದಾಟ, ಅದರ ಬೆಂಕಿ ದಗದಗಿಸ್ತಾನೇ ಇದೆ. ವಿಜೇಂದ್ರ ವಿರುದ್ಧ ಸಮರ ಸಾರಿರುವಂತಹ ಟೀಮ್ ಮತ್ತೆ ಆಕ್ಟಿವ್ ಆಗಿದೆ. ಯತ್ನಾಳ್ ಬೆನ್ನಲ್ಲೇ ಕುಮಾರ್ ಬಂಗಾರಪ್ಪ ಅವರು ಕೂಡ ಸಿಡಿದಿದ್ದಾರೆ. ಒಟ್ಟಾಗಿ ರಾಜ್ಯಾಧ್ಯಕ್ಷರನ್ನ ಬದಲಿಸ್ತೀವಿ ಅಂತ ಭವಿಷ್ಯದ ಬಾಂಬನ್ನು ಯತ್ನಾಳ್ ಬಣ ಮತ್ತೊಮ್ಮೆ ಸಿಡಿಸಿದೆ. ನಾಳೆ ಯಾಕೆ ರೇಸ್ನಾಗಿಲ್ಲ? ಮುಖ್ಯಮಂತ್ರಿಗೂ ರೇಸ್ನಾಗಿದ್ದೀನಿ, ಅಧ್ಯಕ್ಷರಿಗೂ ರೇಸ್ನಾಗಿದ್ದೀನಿ. ಅನೇಕ ಹಿರಿಯರು ಕೂಡ ಇದ್ದಾರೆ. ಎಲ್ಲರೂ ಎಲ್ಲ ರೇಸಲ್ಲಿ ಇರ್ತಾರೆ. ತಪ್ಪು ಅಂತ ಯಾಕೆ ಅನ್ಕೊಂತಾರೆ? ನನಗೆ ಮೇಲಿಗೆ ಬರೋಕ್ಕಿಂತ ಮುಂಚೆನೆ ಮೀಡಿಯಾದಾಗ ಬರ್ತೈತೆ ಅಂದ್ರೆ ವಿಜೇಂದ್ರನೇ ಮಾಡಿರ್ತಾನೆ. ವಿಜೇಂದ್ರ ಎಲ್ಲ ಹಲ್ಕ ಕೆಲಸ ಬಿಟ್ಟು ಪಕ್ಷ ಕಟ್ಟದ ಕೆಲಸ. ಏನೇನು ಆರೋಪಗಳು ಮಾಡ್ತಾರೆ ಎಲ್ಲ ಪಟ್ಟಿ ಮಾಡ್ಕೊಂಡಿದ್ದೀನಿ. ಒಂದೇ ಸಲ ಉತ್ತರ ಕೊಡ್ತೀನಿ. ಯಡಿಯೂರಪ್ಪ ಕುಟುಂಬದಿಂದ BJP ಮುಕ್ತ ಮಾಡ್ಬೇಕಂತ ನಮ್ಮದು 1 ಪಾಯಿಂಟ್ ಪ್ರೋಗ್ರಾಮ್ ಇದೆ. ರಾಜ್ಯಾಧ್ಯಕ್ಷ ವಿಜಯೇಂದ್ರನನ್ನ ಕುರ್ಚಿಯಿಂದ ಕೆಳಗಿಳಿಸ್ತೀವಿ ಅಂತ ಯತ್ನಾಳ್ ಏಕವಚನದಲ್ಲಿ ವಾಗ್ದಾಳಿ ಮಾಡ್ತಿದ್ರು. ಯಾವಾಗ ಹೈಕಮಾಂಡ್ ನೋಟಿಸ್ ಕೊಡ್ತು
ಆಗಿನಿಂದಲೂ ಬಸನಗೌಡ ಪಾಟೀಲ್ ಯತ್ನಾಳ್, ರಮೇಶ್ ಜಾರಕಿಹೊಳಿ, ಕುಮಾರ್ ಬಂಗಾರಪ್ಪ ಮೌನಕ್ಕೆ ಶರಣಾಗಿದ್ರು. 2 ದಿನದಿಂದ ಮತ್ತೆ ಆಕ್ಟಿವ್ ಆಗಿದ್ದು ವಿಜಯೇಂದ್ರ ಅವರ ಮೇಲೆ ಮತ್ತೆ ಯತ್ನಾಳ್ ಸಿಡಿಮಿಡಿಗೊಂಡಿದ್ದು ಆಯ್ತು. ಮತ್ತೆ ವಿಜಯೇಂದ್ರ ತಿರುಗಿ ಬಿದ್ದಿದ್ದು ಆಯ್ತು. ಈಗ ಯತ್ನಾಳ್ ಅಂಡ್ ಟೀಮ್ನಲ್ಲಿ ಸಕ್ರಿಯವಾಗಿರುವ ಕುಮಾರ್ ಬಂಗಾರಪ್ಪ ಸರದಿ. ಮಾಧ್ಯಮದವರನ್ನೆಲ್ಲ ಮನೆಗೆ ಕರೆದು ಸುದ್ದಿಗೋಷ್ಠಿ ಮಾಡಿದ ಕುಮಾರ್ ಬಂಗಾರಪ್ಪ ಸೀದಾ ವಿಜಯೇಂದ್ರ ಮೇಲೆ ಸಿಟ್ಟು ಹೊರಹಾಕಿದ್ರು. ವಿಜಯೇಂದ್ರ ವಿರುದ್ಧದ ಹೋರಾಟದಿಂದ ಹಿಂದೆ ಸರಿಯಲ್ಲ, ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ, ಬದಲಾವಣೆ ಆಗತ್ತೆ ಅಂತ ಕುಮಾರ್ ಬಂಗಾರಪ್ಪ ಭವಿಷ್ಯ ನುಡಿದ್ರು. ಡೆಲ್ಲಿಯಲ್ಲಿ ಸಿಎಂ ಆದ್ಮೇಲೆ ಇದನ್ನ ಚರ್ಚೆಗೆ ತಗೊಳ್ತೀವಿ ಅಂತಕ್ಕಂಥ ಮಾತನಾಡಿದ್ದಾರೆ. ಮತ್ತೆ ನಮ್ಮ ಎಂಪಿಸು ಮತ್ತು ನಮ್ಮ ಎಲ್ಲ ಟೀಮ್ಗಳು ಕೂಡ ಯಾರು ಈ ನಿರ್ಧಾರವನ್ನು ಬದಲಾವಣೆ ಮಾಡಬೇಕು ಅಂತ ಹೇಳಿ ಒತ್ತಾಯ ಮಾಡ್ತಾ ಇದ್ದೀವಿ. ನಮ್ಮ ಎಂಪಿಎಸ್ ಅವರು ಎಲ್ಲರೂ ಕೂಡ ಚರ್ಚೆ ಮಾಡಿ, ಕೇಂದ್ರದ ವರಿಷ್ಠರ ಜೊತೆ ಚರ್ಚೆ ಮಾಡಿ, ನಮ್ಮ ರಾಜ್ಯದ ಪಕ್ಷದ ನಾಯಕರುಗಳು ಇದನ್ನು ಚರ್ಚೆ ಮಾಡಿ ಸೂಕ್ತವಾಗಿರ್ತಕ್ಕಂಥ ನಿರ್ಧಾರಗಳನ್ನ ತಗೊಳ್ತಾರೆ ಅಂತಕ್ಕಂಥ ವಿಶ್ವಾಸ ನಮಗಿದೆ. ಕರ್ನಾಟಕದಲ್ಲಿ 100ಕ್ಕೆ 100 ಬದಲಾವಣೆ ಆಗುತ್ತೆ. ಸಂದರ್ಭ ಆ ಥರ ಬಂದರೆ, ನಾಮಿನೇಷನ್ ಹಾಕಲೇಬೇಕು ಅಂತಕ್ಕಂಥ ವಾದಗಳು ಬಂದರೆ ಸಮಿತಿನ ಕುತ್ಕೊಳ್ತೀವಿ. ಇನ್ನೊಂದ್ಸರಿ ಅವತ್ತಿನ ದಿನ ಎಲೆಕ್ಷನ್ಸ್ ಅಂತ ಹೇಳ್ಬಿಟ್ಟು ನಾಮಿನೇಷನ್ ಪೇಪರ್ಸ್ನ ನಾವು ಇದು ಮಾಡಿದ್ದಾರೆ ಅನ್ನೋದಾದರೆ ವರಿಷ್ಠರ ಜೊತೆಗೆ ಚರ್ಚೆ ಆಗದೆ ಅಥವಾ ಮತ್ತೊಂದು ಆಗದೆ, ಯು ಟೇಕ್ ಯುವರ್ ಕಾಲ್, ಡೂ ಎಲೆಕ್ಷನ್ಸ್ ಅಂತ ಹೇಳಿ ಅವ್ರು ಏನಾದ್ರು ಡೈರೆಕ್ಷನ್ಸ್ ಕೊಟ್ರೆ ವಿ ಆರ್ ಗೋಯಿಂಗ್ ಟು ಫೈಲ್ ಅವರ್ ನಾಮಿನೇಷನ್. ವಿಜಯೇಂದ್ರರನ್ನ ರಾಜ್ಯಾಧ್ಯಕ್ಷರ ಹುದ್ದೆಯಿಂದ ಇಳಿಸೋದೇ ಯತ್ನಾಳ್ ಬಣದ ಮೊದಲ ಅಜೆಂಡಾ. ಇದು ಸಾಧ್ಯನಾ ಇಲ್ವಾ ಅನ್ನೋದನ್ನ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ. ಆದ್ರೆ ಪರಿಷತ್ ವಿಪಕ್ಷ ನಾಯಕರ ಪ್ರಕಾರ ರಾಜ್ಯಾಧ್ಯಕ್ಷರ ಆಯ್ಕೆಗೆ ಚುನಾವಣೆನೇ ನಡೆಯೋದಿಲ್ಲ. ಚುನಾವಣೆ ಆದ್ರೆ ಮಾಡ್ಲಿಪ್ಪ, ಎಲ್ಲಿ ಚುನಾವಣೆ ಆಗ್ತದೆ? ಅಲ್ಲ, ಚುನಾವಣೆ ಆದಾಗ ಮಾಡ್ಲಿ ಅಂತಂದಿದ್ದೀನಿ. ಅದೇ ಮತ್ತೆ ಅದಕ್ಕೆ ನಾನು ಹೇಳಿದ್ದು, ಇನ್ನೂ ಏನು ಆಗಿಲ್ವಲ್ಲ, ಚುನಾವಣೆ ಆದಾಗ ಮಾಡ್ಲಿ ಅಂತ. ಯಾರು ಬೇಕಾದ್ರು ನಾನು ಮಾಡ್ಬೋದ್ರಿ, ಕರುಣಾಕರು ಮಾಡ್ಬೋದು, ಆದ್ರೆ ಚುನಾವಣೆ ಆದಾಗ ಮಾಡ್ಲಿ ಅಂತೆ. ಆದ್ರೆ ಹೈಕಮಾಂಡ್ ನಾಯಕರ ಮನವೊಲಿಸೋಕೆ ಯತ್ನಾಳ್ ಟೀಮ್ ಸೈದ್ಧಾಂತಿಕ ಹೋರಾಟಕ್ಕೆ ಸಜ್ಜಾಗ್ತಿದೆ. ಈ ಬಗ್ಗೆ ಕುಮಾರ್ ಬಂಗಾರಪ್ಪನವರೇ ಸ್ಪಷ್ಟನೆ ಕೊಟ್ರು. ಒಂದು, ಉದಯಗಿರಿಗೆ ಭೇಟಿ ನೀಡಿ ಸರ್ಕಾರದ ವಿರುದ್ಧ ಹೋರಾಟ. ಮತ್ತೊಂದು, ರಾಜ್ಯದಲ್ಲಿ ಅಕ್ರಮ ವಲಸಿಗರನ್ನ ಹೊರಹಾಕಲು ಹೋರಾಟ ನಡೆಸೋದಾಗಿ ಹೇಳಿದ್ರು. 24ನೇ ತಾರೀಕು ಉದಯಗಿರಿ ವಿಚಾರವಾಗಿ ನಾವು ಮೈಸೂರಿಗೆ ಹೋಗ್ತಕ್ಕಂಥ ವಿಚಾರ ಇದೆ. ಇನ್ನೂ ಕೂಡ ಇಸ್ ಯೆಟ್ ಟು ಬಿ ಫೈನಲೈಸ್ಡ್. ಇಲ್ಲಿಗಲ್ ಇಮಿಗ್ರೆಂಟ್ಸ್, ನುಸುಳುಕೋರರು, ರಾಷ್ಟ್ರಕ್ಕೆ ಮತ್ತು ರಾಜ್ಯಕ್ಕೆ ಬಂದಿರತಕ್ಕಂಥ ನುಸುಳುಕೋರರು ಏನಿದ್ದಾರೆ, ಸುಮಾರು ನಮ್ಮ ತಿಳುವಳಿಕೆ ಪ್ರಕಾರ ಮತ್ತು ಮಾಹಿತಿಗಳ ಪ್ರಕಾರ ಕರ್ನಾಟಕದಲ್ಲೇ ಸುಮಾರು 40 ಲಕ್ಷದಷ್ಟು ಜನ ಇವತ್ತು ಇದ್ದಾರೆ ಅನ್ನೋದನ್ನ ನಾವು ಒಂದು ಪ್ರೈಮರಿ ನಮ್ಮ ಇನ್ವೆಸ್ಟಿಗೇಷನಲ್ಲಿ ನಾವು ಮಾಡ್ಕೊಂಡಿದ್ದೀವಿ. ಕರ್ನಾಟಕದಲ್ಲಿ ವೋಟಿಂಗಿಗೋಸ್ಕರನೇ ಈಗಿನ ಕಾಂಗ್ರೆಸ್ ಸರ್ಕಾರ ಇಲ್ಲಿಗಲ್ ಎಮಿಗ್ರೆಂಟ್ಸ್ನ ತನ್ನ ಇಚ್ಛಾನುಸಾರ ಅವರಿಗೆ ಡಾಕ್ಯುಮೆಂಟ್ಸ್ನ ಮಾಡ್ತಕ್ಕಂಥದ್ದನ್ನ, ಇದನ್ನು ಮಾಡ್ತಕ್ಕಂಥದ್ದೇನಿದ್ದಾವೆ ಇದನ್ನ ತಕ್ಷಣ ನಿಲ್ಲಿಸಬೇಕು ಮತ್ತು ಅವರ ಅಗೇನ್ಸ್ಟ್ ಆಕ್ಷನ್ಸ್ನ ತಗೋಬೇಕು. ಯಾರ್ಯಾರಿದ್ದಾರೋ ಅವ್ರನ್ನ ಇಲ್ಲಿಂದ ಡಿಪೋರ್ಟ್ ಮಾಡಬೇಕು ಅನ್ನೋದು ನಮ್ಮ ಒತ್ತಾಯ. ರಾಜ್ಯ ಬಿಜೆಪಿಯಲ್ಲಿ ಭಿನ್ನಮತದ ಬೆಂಕಿಯನ್ನ ಹೈಕಮಾಂಡ್ ನಾಯಕರು ಆರಿಸೋಕೆ ಮುಂದಾಗಿಲ್ಲ. ಯಾವಾಗ ಎಲ್ಲದಕ್ಕೂ ದೆಹಲಿ ನಾಯಕರು ಬ್ರೇಕ್ ಹಾಕ್ತಾರೆ ಅನ್ನೋದಕ್ಕೆ ಯಾರ ಹತ್ರನೂ ಉತ್ತರವಿಲ್ಲ. ಆದ್ರೆ ಕಮಲಕೋಟೆಯಲ್ಲಿ ಕಮಲಕಲಿಗಳ ಮಧ್ಯೇನೆ ಕಾಳಗ ಸದ್ಯಕ್ಕಂತೂ ನಿಲ್ಲಲ್ಲ ಅನ್ನೋದಂತೂ ಸ್ಪಷ್ಟ. ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ 18. ಮತ್ತೆ ಬದ್ಧವೈರಿಗಳ ಕಾಳಗಕ್ಕೆ ವೇದಿಕೆ ಸಜ್ಜಾಗಿದೆ. ಭಾರತ ಪಾಕಿಸ್ತಾನ ನಡುವಿನ ಹೈ ವೋಲ್ಟೇಜ್ ಕದನಕ್ಕೆ ಕೌಂಟೌನ್ ಶುರುವಾಗಿದೆ. ಮಹಾ ಕ್ರಿಕೆಟ್ ಕದನಕ್ಕೆ ದುಬೈನ ಅಂತಾರಾಷ್ಟ್ರೀಯ ಕ್ರಿಕೆಟ್ ಮೈದಾನ ಸಜ್ಜಾಗಿದ್ದು, ಕ್ರಿಕೆಟ್ ಅಭಿಮಾನಿಗಳಲ್ಲಿ ಚಾಂಪಿಯನ್ಸ್ ಟ್ರೋಫಿಯ ಫೈನಲ್ ಬಹುತೇಕ ನಾಳೆನೇ ಅನ್ನುವಂತಹ ರೀತಿಯಾದಂತಹ ಕುತೂಹಲ ಮನೆ ಮಾಡಿದೆ. ನಾಳೆ ಭಾರತ ಪಾಕಿಸ್ತಾನ ಹೈ ವೋಲ್ಟೇಜ್ ಕದನ ಸಜ್ಜಾಗಿದೆ ದುಬೈ ಅಂತಾರಾಷ್ಟ್ರೀಯ ಕ್ರಿಕೆಟ್ ಮೈದಾನ. ಭಾರತ ಮತ್ತು ಪಾಕಿಸ್ತಾನ ನಡುವಣ ಹೈ ವೋಲ್ಟೇಜ್ ಕದನಕ್ಕೆ ಕ್ಷಣಗಣನೆ ಶುರುವಾಗಿದೆ. ಐಸಿಸಿ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ನಾಳೆ ಮಧ್ಯಾಹ್ನ 2:30ಕ್ಕೆ ಭಾರತ ಪಾಕಿಸ್ತಾನ ಮಹಾ ಕ್ರಿಕೆಟ್ ಕದನಕ್ಕೆ ದುಬೈನ ಅಂತಾರಾಷ್ಟ್ರೀಯ ಕ್ರಿಕೆಟ್ ಮೈದಾನ ಸಜ್ಜಾಗ್ತಿದೆ. ಈಗಾಗಲೇ ಪಾಕಿಸ್ತಾನ ಆಟಗಾರರು ದುಬೈಗೆ ಬಂದಿಳಿದಿದ್ದಾರೆ. ಟೀಂ ಇಂಡಿಯಾ ಆಟಗಾರರು ದುಬೈನಲ್ಲಿದ್ದು ನಾಳೆ ಬೆಳಗ್ಗೆಯಿಂದಲೇ ಅಭ್ಯಾಸಕ್ಕೂ ಧುಮುಕ್ತಾರೆ. ಚಾಂಪಿಯನ್ಸ್ ಟ್ರೋಫಿಯನ್ನ ಆಯೋಜಿಸಿರುವ ಪಾಕಿಸ್ತಾನ ನ್ಯೂಜಿಲೆಂಡ್ ವಿರುದ್ಧ 60 ರನ್ಗಳ ಹೀನಾಯ ಸೋಲಿನಿಂದ ಪಂದ್ಯ ಶುರು ಮಾಡಿದೆ. ಆದರೆ ರೋಹಿತ್ ಶರ್ಮಾ ನಾಯಕತ್ವದ ಭಾರತ ಬಾಂಗ್ಲಾದೇಶ ವಿರುದ್ಧ 6 ವಿಕೆಟ್ಗಳ ಗೆಲುವಿನೊಂದಿಗೆ ಶುಭಾರಂಭ ಮಾಡಿದ್ದು, ಅದೇ ಟೀಂ ಬಹುತೇಕ ನಾಳೆ ಪಾಕಿಸ್ತಾನ ವಿರುದ್ಧ ಸೆಣಸಾಡಲಿದೆ.
ನಾಯಕರಾಗಿ ರೋಹಿತ್ ಶರ್ಮಾ ಟೀಂ ಇಂಡಿಯಾ ಮುನ್ನಡೆಸುತ್ತಾರೆ. ಶುಭ್ಮನ್ ಗಿಲ್, ವಿರಾಟ್ ಕೊಹ್ಲಿ 2 ಮತ್ತು 3ನೇ ಕ್ರಮಾಂಕದಲ್ಲಿ ಆಡೋದು ಫೈನಲ್. ಉಳಿದಂತೆ ಶ್ರೇಯಸ್ ಅಯ್ಯರ್, ಕೆಎಲ್ ರಾಹುಲ್ ಕೀಪರ್ ಮತ್ತು ಬ್ಯಾಟ್ಸ್ಮನ್ ಆಗಿರ್ತಾರೆ. ಹಾರ್ದಿಕ್ ಪಾಂಡ್ಯ, ಅಕ್ಷರ್ ಪಟೇಲ್, ರವೀಂದ್ರ ಜಡೇಜಾ ಆಲ್ರೌಂಡರ್ ಆಗಿರ್ತಾರೆ. ರಿಷಬ್ ಪಂತ್, ಮೊಹಮ್ಮದ್ ಶಮಿ, ಜಸ್ಪ್ರೀತ್ ಬುಮ್ರಾ, ಹರ್ಷಿತ್ ರಾಣಾ, ಹರ್ಷದೀಪ್ ಸಿಂಗ್ ಬಹುತೇಕ ಟೀಂ ಸದಸ್ಯರಾಗಿರ್ತಾರೆ. ಪಾಕಿಸ್ತಾನ ತಂಡವನ್ನ ನಾಯಕ ವಿಕೆಟ್ ಕೀಪರ್ ಮೊಹಮ್ಮದ್ ರಿಜ್ವಾನ್ ಮುನ್ನಡೆಸಲಿದ್ದಾರೆ. ಚಾಂಪಿಯನ್ಸ್ ಟ್ರೋಫಿಯ 5ನೇ ಪಂದ್ಯ ಇದಾಗಿದ್ದು ಪಾಕಿಸ್ತಾನ ಪಾಲಿಗೆ ಮಾಡು ಇಲ್ಲವೇ ಮಡಿ ಪಂದ್ಯ. ನಾಳೆ ಪಾಕಿಸ್ತಾನ ಸೋತ್ರೆ ಟೂರ್ನಿಯಿಂದನೇ ಹೊರಬೀಳುತ್ತೆ. ಟೀಂ ಇಂಡಿಯಾ ಗೆದ್ರೆ ಸೀದಾ ಸೆಮಿಫೈನಲ್ಗೆ ಹೋಗೋದು ಖಚಿತವಾಗಿದೆ. ಏಕದಿನ ಕ್ರಿಕೆಟ್ನಲ್ಲಿ ಭಾರತ ಮತ್ತು ಪಾಕಿಸ್ತಾನ ತಂಡಗಳು ಈವರೆಗೂ 135 ಪಂದ್ಯಗಳಲ್ಲಿ ಮುಖಾಮುಖಿಯಾಗಿವೆ. ಈ ವೇಳೆ ಟೀಂ ಇಂಡಿಯಾ ಗೆದ್ದಿರೋದು ಕೇವಲ 57 ಮ್ಯಾಚ್ಗಳಲ್ಲಿ ಮಾತ್ರ. ಇನ್ನು ಪಾಕಿಸ್ತಾನ 73 ಪಂದ್ಯಗಳಲ್ಲಿ ಭಾರತ ತಂಡಕ್ಕೆ ಸೋಲುಣಿಸಿದೆ. ಇನ್ನು 5 ಪಂದ್ಯಗಳು ಫಲಿತಾಂಶ ಬಂದಿರಲಿಲ್ಲ. ಭಾರತ ಮತ್ತು ಪಾಕಿಸ್ತಾನ ಆಡಿರುವ 135 ಪಂದ್ಯಗಳಲ್ಲಿ 74 ಮ್ಯಾಚ್ಗಳು ದುಬೈ ಮೈದಾನದಲ್ಲೇ ನಡೆದಿದೆ. ಈ ವೇಳೆ ಪಾಕಿಸ್ತಾನ ತಂಡ 40 ಮ್ಯಾಚ್ಗಳಲ್ಲಿ ಗೆಲುವು ದಾಖಲಿಸಿದ್ರೆ ಭಾರತ ತಂಡ ಗೆದ್ದಿರುವುದು 34 ಪಂದ್ಯಗಳಲ್ಲಿ ಮಾತ್ರ. ಎಂಟು ವರ್ಷಗಳಿಂದ ಟೀಂ ಇಂಡಿಯಾ ಪಾಕಿಸ್ತಾನ ವಿರುದ್ಧ ಸೋತ ಇತಿಹಾಸವೇ ಇಲ್ಲ. 2018ರಿಂದ ಭಾರತದ ವಿರುದ್ಧ ಪಾಕಿಸ್ತಾನ ಒಂದೇ ಒಂದು ಏಕದಿನ ಪಂದ್ಯವನ್ನೂ ಗೆದ್ದಿಲ್ಲ. 2023ರಲ್ಲಿ ಏಷ್ಯಾ ಕಪ್ನಲ್ಲಿ ಪಾಕ್ ವಿರುದ್ಧ 228 ರನ್ಗಳ ಅಮೋಘ ಗೆಲುವು ದಾಖಲಿಸಿತ್ತು ಟೀಂ ಇಂಡಿಯಾ. ಏಕದಿನ ವಿಶ್ವಕಪ್ನಲ್ಲೂ ಪಾಕಿಸ್ತಾನ ವಿರುದ್ಧ 7 ವಿಕೆಟ್ಗಳ ಭರ್ಜರಿ ಜಯ ಸಾಧಿಸಿತು ಭಾರತ. ಹೀಗಾಗಿ ಈ ಬಾರಿ ಕೂಡ ಪಾಕಿಸ್ತಾನ ವಿರುದ್ಧ ರೋಹಿತ್ ಬಳಗ ಗೆಲ್ಲುವ ನಿರೀಕ್ಷೆ ಜನರದ್ದು. ನಾಳೆಯ ಪಂದ್ಯ ವಿಶ್ವ ಕ್ರಿಕೆಟ್ನಲ್ಲಿ ಅತಿ ದೊಡ್ಡ ಹೈ ವೋಲ್ಟೇಜ್ ಕದನ ಅನ್ನೋದಂತೂ ನಿಶ್ಚಿತ. ಯಾಕಂದ್ರೆ ಈಗಾಗಲೇ ದುಬೈ ಸ್ಟೇಡಿಯಂನ ಎಲ್ಲಾ ಟಿಕೆಟ್ಗಳು ಸೋಲ್ಡ್ ಔಟ್ ಆಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಈಗ ರಾಜ್ಯ ದೇಶ ವಿದೇಶಗಳ ಮತ್ತಷ್ಟು ಪ್ರಮುಖ ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡೋಣ. ಡಿಕೆ ಶಿವಕುಮಾರ್ ಮುಂದಿನ 10 ವರ್ಷ ನಾನೇ ಪಕ್ಷಕ್ಕೆ ನಾಯಕ ಅಂದಿದ್ರು. ಈ ವಿಚಾರವಾಗಿ ಸಚಿವ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯೆ ನೀಡಿದ್ದು, ಹೈಕಮಾಂಡ್ ನಿರ್ಣಯ ಮಾಡುತ್ತೆ, ನಮ್ಮ ಮಾಲೀಕರು ದೆಹಲಿಯಲ್ಲಿದ್ದಾರೆ ಅಂತ ಮಾತಲ್ಲೇ ತಿವಿದ್ರು. ಭಾರತೀಯ ಮೂಲದ ಅಮೆರಿಕದ ಕಾಶ್ ಪಟೇಲ್ ಟ್ರಂಪ್ ಸರ್ಕಾರದಲ್ಲಿ ಎಫ್ಬಿಐನ 9ನೇ ನಿರ್ದೇಶಕರಾಗಿ ಅಧಿಕಾರ ಸ್ವೀಕರಿಸಿದ್ರು. ಕಾಶ್ ಪಟೇಲ್ ಪ್ರಮಾಣ ವಚನ ಸ್ವೀಕರಿಸುವಾಗ ಭಗವದ್ಗೀತೆ ಮೇಲೆ ಕೈಯಿಟ್ಟು ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ಗೆ ಪ್ರಯಾಣದ ವೇಳೆ ಏರ್ ಇಂಡಿಯಾ ಮುರಿದ ಸೀಟು ನೀಡಿದೆ. ಈ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿರುವ ಸಚಿವರು, ವಿಮಾನಯಾನ ಸಂಸ್ಥೆಯು ಪ್ರಯಾಣಿಕರಿಂದ ಪೂರ್ಣ ಟಿಕೆಟ್ ದರ ಪಡೆದು ಮುರಿದ ಸೀಟ್ಗಳನ್ನು ನೀಡುವುದು ಅನೈತಿಕ ಎಂದಿದ್ದಾರೆ. ಎನ್ಇಪಿ ವಿಚಾರವಾಗಿ ಕೇಂದ್ರ ಮತ್ತು ತಮಿಳುನಾಡು ಸರ್ಕಾರದ ಮಧ್ಯೆ ಭಾಷಾ ವಿವಾದ ತೀವ್ರಗೊಂಡಿದೆ. ಹಿಂದಿ ಹೇರಬೇಡಿ ಅಂತಿರುವಂತಹ ಎಂಕೆ ಸ್ಟಾಲಿನ್ ಜೇನುಗೂಡಿನ ಮೇಲೆ ಕಲ್ಲು ಎಸೆಯಬೇಡಿ ಅಂತ ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದಾರೆ. ಮೈಸೂರು ಚಾಮುಂಡಿ ಬೆಟ್ಟದಲ್ಲಿ ಬೆಂಕಿ ಹೊತ್ತಿ 200 ಎಕರೆ ಅರಣ್ಯ ಪ್ರದೇಶ ಸುಟ್ಟು ಭಸ್ಮವಾಗಿದೆ. ಅಲ್ಲಿದ್ದ ನೂರಾರು ಪ್ರಾಣಿ ಪಕ್ಷಿಗಳು ಸ್ಥಳಾಂತರವಾಗಿದೆ. ಹೊತ್ತಿ ಉರಿದ ಬೆಟ್ಟದ ತಪ್ಪಲಿನಲ್ಲಿ ಬೆಳಿಗ್ಗೆ ಚಿರತೆ ಮತ್ತು ಮರಿಗಳು ಪ್ರತ್ಯಕ್ಷವಾಗಿರೋದು ಆತಂಕ ಮೂಡಿಸಿದೆ. ಚಾಮುಂಡಿ ಬೆಟ್ಟಕ್ಕೆ ಬೆಂಕಿ ಬೆನ್ನಲ್ಲೇ ಮೈಸೂರಿನ 2 ಕಡೆ ಬೆಂಕಿ ಬಿದ್ದಿದೆ. ಡಾಲಿ ಧನಂಜಯ್ ವಿವಾಹವಾಗಿದ್ದ ಮೈಸೂರಿನ ವಸ್ತು ಪ್ರದರ್ಶನದ ಆವರಣದಲ್ಲಿದ್ದ ಕಸದ ರಾಶಿ ಹೊತ್ತಿ ಉರಿದ್ರೆ ಗಾಲ್ಫ್ ಮೈದಾನದ ಬಳಿಯೂ ಬೆಂಕಿ ಕಾಣಿಸಿಕೊಂಡಿತ್ತು. ಅಗ್ನಿಶಾಮಕ ಸಿಬ್ಬಂದಿ ಎಲ್ಲವನ್ನ ಹತೋಟಿಗೆ ತಂದ್ರು. ಶ್ರೀಕೃಷ್ಣನ ಪ್ರಾಚೀನ ನಗರ ದ್ವಾರಕಾದ ಸಮುದ್ರದ ಗರ್ಭದಲ್ಲಿ ಶೋಧ ಕಾರ್ಯ ನಡೆಸ್ತಾ ಇದೆ ಎಎಸ್ಐ ಇಲಾಖೆ. 2 ದಶಕಗಳ ಹಿಂದೆ ಉದ್ದದ ಗೋಡೆ ಪತ್ತೆಯಾಗಿತ್ತು. ಇದೀಗ ಮತ್ತೊಮ್ಮೆ ಮುಳುಗಿದ ದ್ವಾರಕೆಯ ಬಗ್ಗೆ ಸಂಶೋಧನೆ ನಡೆಸಲಾಗ್ತಾ ಇದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅಧ್ಯಕ್ಷರ ಕಚೇರಿಯಲ್ಲಿದ್ದ ಐತಿಹಾಸಿಕ ಟೇಬಲ್ ಅನ್ನು ಬದಲಾಯಿಸಿದ್ದಾರೆ. ವೈಟ್ ಹೌಸ್ನ ಅಮೆರಿಕ ಅಧ್ಯಕ್ಷರ ಕಚೇರಿಯಲ್ಲಿದ್ದ ರೆಸಲ್ಯೂಟ್ ಡೆಸ್ಕ್ ಅನ್ನು ಡೊನಾಲ್ಡ್ ಟ್ರಂಪ್ ಬದಲಿಸಿದ್ದಾರೆ. ಈ ಟೇಬಲ್ಗೆ 145 ವರ್ಷಗಳ ಸುದೀರ್ಘ ಇತಿಹಾಸವಿದೆ. ಕದನ ವಿರಾಮ ಒಪ್ಪಂದದ ಭಾಗವಾಗಿ ಹಮಾಸ್ ಬಂಡುಕೋರರು 3 ಇಸ್ರೇಲ್ ಒತ್ತೆಯಾಳುಗಳನ್ನು ರೆಡ್ ಕ್ರಾಸ್ಗೆ ಹಸ್ತಾಂತರಿಸಿದ್ದಾರೆ. 100 ಪ್ಯಾಲೆಸ್ತೇನಿಯರ ಎದುರು ಶಸ್ತ್ರಸಜ್ಜಿತ ಹಮಾಸ್ ಬಂಡುಕೋರರು 3 ಇಸ್ರೇಲಿ ಒತ್ತೆಯಾಳುಗಳನ್ನು ಬಿಡುಗಡೆ ಮಾಡಿದ್ರು. ತೆಲಂಗಾಣದ ನಾಗರ್ ಕರ್ನೂಲ್ ಜಿಲ್ಲೆಯ ದೋಮಲಪೇಂಟ ಬಳಿಯ ಶ್ರೀಶೈಲಂ ಎಡದಂಡೆ ಕಾಲುವೆ ಸುರಂಗದ ಒಂದು ಭಾಗ ಕುಸಿದಿದೆ. ಕನಿಷ್ಠ 7 ಜನರು ಸಿಲುಕಿಕೊಂಡಿದ್ದು, ಕಾರ್ಮಿಕರ ರಕ್ಷಣೆಗಾಗಿ ಕಾರ್ಯಾಚರಣೆ ನಡೆಸಲಾಗ್ತಾ ಇದೆ. ಸುಮಾರು 3 ಮೀಟರ್ ಸುರಂಗ ಚಾವಣಿ ಕುಸಿದಿದೆ. ಇದಾಗಿತ್ತು ಇವತ್ತಿನ ಸೂಪರ್ ಪ್ರೈಮ್ 9. ಈಗ ಒಳನೋಟ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ.